ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಸುಲೇಪೇಟ್ ಗ್ರಾಮದ ಐತಿಹಾಸಿಕ ಧಾರ್ಮಿಕ ಸುಕ್ಷೇತ್ರ ಸುಲೇಪೇಟ್ ಗ್ರಾಮದ ಶ್ರೀ ವೀರಭದ್ರೇಶ್ವರ ದೇವರ ಜಾತ್ರೆ ಪೋಸ್ಟರ್ ಬಿಡುಗಡೆ ಮಾಡಲಾಯಿತು. ಸುಲೇಪೇಟೆ ಗ್ರಾಮದ ವೀರಭದ್ರೇಶ್ವರ ದೇವರ ಜಾತ್ರಾ ಸತತವಾಗಿ 1 ತಿಂಗಳ ಕಾಲ ಜಾತ್ರೆ ಜರುಗುತ್ತದೆ. 21 ದಿನಗಳ ಕಾಲ ಪಲ್ಲಕ್ಕಿ ಮೆರವಣಿಗೆ, 9 ದಿನಗಳ ಕಾಲ ಉಚ್ಚಾಯಿ ಮೆರವಣಿಗೆ ಹಾಗೂ 15/4/2026 ಬೆಳಗ್ಗೆ ಅಗ್ನಿಕುಂಡಕ್ಕೆ ಪೂಜೆ ಹಾಗೂ ಸಾಯಂಕಾಲ 7 ಗಂಟೆಗೆ ಗ್ರಾಮದ ಸುಮಂಗಲಿರಿಂದ ದೀಪೋತ್ಸವ ಕಾರ್ಯಕ್ರಮ ಜರುಗುತ್ತದೆ. 16/4/2026 ಬೆಳಗ್ಗೆ 7 ಗಂಟೆಗೆ ಪ್ರಭಾವಳಿ ಉತ್ಸವ, ಅದೇ ರೀತಿಯಾಗಿ ಸಾಯಂಕಾಲ 6 ಗಂಟೆಗೆ ರಥೋತ್ಸವ ಕಾರ್ಯಕ್ರಮ ಜರುಗುತ್ತದೆ. ಹಾಗೆ ಗ್ರಾಮದ ವಿವಿಧ ಬಳಗಗಳ ವತಿಯಿಂದ ಜಾತ್ರಾ ನಿಮಿತ್ತವಾಗಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮಕ್ಕೆ ಸುತ್ತಮುತ್ತಲಿನ ಎಲ್ಲ ಸಮೂಹ ಭಕ್ತರು ಜಾತ್ರೆಗೆ ಆಗಮಿಸಿ ಜಾತ್ರೆ ಯಶಸ್ವಿಯಾಗಿಗೊಳಿಸಬೇಕೆಂದು ಮಲ್ಲಿಕಾರ್ಜುನ್ ನಾಗೇಂದ್ರಪ್ಪ ದೇಸಾಯಿ ಹೇಳಿದರು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ವೀರಭದ್ರೇಶ್ವರ ಜಾತ್ರೆ ಅತಿ ವಿಜೃಂಭಣೆಯಿಂದ ಜರುಗ್ತಾ ಬರ್ತಾನೆ ಇದೆ. ಈ ವರ್ಷ ನಮ್ಮ ಜಾತ್ರಾ ವಿಶೇಷತೆ ಏನಪ್ಪ ಅಂದ್ರೆ 1 ತಿಂಗಳ ಕಾಲ ಜಾತ್ರಾ ನೆರವೇರ್ತದೆ. ಉಗಾದಿ ಅಮಾವಾಸ್ಯೆಯಿಂದ ಅಕ್ತದಿ ಅಮಾವಾಸ್ಯೆವರೆಗೂ ನಮ್ಮ ಜಾತ್ರಾ ಎಲ್ಲ ಕಾರ್ಯಕ್ರಮಗಳು ನಡೀತಾನೆ ಇರ್ತವೆ. 21 ದಿವಸ ಅಂದರೆ ಉಗಾದಿ ಅಮಾವಾಸ್ಯೆಯಿಂದ 21 ದಿವಸ ಪಲ್ಲಕ್ಕಿ ಉತ್ಸವ ಆಗ್ತದೆ. ಅಲ್ಲಿ ನಂತರ ಏನಾದ್ರೆ 9 ದಿವಸ ಉಚ್ಚಾಯಿ ಮೆರವಣಿಗೆ. 9 ದಿವಸ ಉಚ್ಚಾಯಿ ಮೆರವಣಿಗೆ ಆದ ನಂತರ 15 ತಾರೀಕು ಅಂದರೆ ಅಗ್ಗಿ, 15 ತಾರೀಕು ಅಗ್ಗಿ, 16 ತಾರೀಕು ರಥೋತ್ಸವ. 15 ತಾರೀಕು ಬೆಳಿಗ್ಗೆ ಅಗ್ಗಿಗುಂಡ ಓಪನಿಂಗ್ ಮಾಡಿಕೊಂಡು ಅದಕ್ಕೇನಾದ ಸಾಯಂಕಾಲ ಊರಿನ ಎಲ್ಲ ಮಾತೆಯಲ್ಲಿಂತ ದೀಪಗಳು ಕಾರ್ಯಕ್ರಮ ಮಾಡ್ಕೊಂಡು ಚಾಲನೆ ಕೊಡ್ತೀವಿ ರೀ. ಕೊನೆ ದಿನ ಹೆಂಗಂತ ಕೊನೆ ದಿನ ಏನಪ್ಪ ಅಂದ್ರೆ 16 ತಾರೀಕು ಜಾತ್ರಾ ದಿನ ಮುಂಜಾನೆ 7 ಗಂಟೆಗೆ ಪ್ರಭಾವಳಿ ಉತ್ಸವ ಇರ್ತದೆ ರೀ. ಪ್ರಭಾವಳಿ ಉತ್ಸವ ಆದ ನಂತರ ಸಾಯಂಕಾಲ 6 ಗಂಟೆಗೆ ರಥೋತ್ಸವ ಮುಗಿದ ನಂತರ ರಾತ್ರಿ 9 ಗಂಟೆಗೆ ಉಚ್ಚಾಯಿ ಮೆರವಣಿಗೆ. ಪ್ರತಿ ವರ್ಷದಂತೆ ಎಲ್ಲ ಕಾರ್ಯಕ್ರಮವು ಜರುಗ್ತಾನೆ ಇರ್ತಾವೆ. ಇನ್ನೊಂದೇನಪ್ಪ ಅಂದ್ರೆ ಈ ಜಾತ್ರಾ ಏನಪ್ಪ ಅಂದ್ರೆ ನಮ್ಮ ಸುತ್ತಮುತ್ತಲ ಎಲ್ಲ ಹಳ್ಳಿ ಜನರು ಎಲ್ಲರೂ ಪಾಲಿಸ್ತಾರೆ. ಎಲ್ಲರೂ ಏನಾದ ನಮ್ಮ ಜಾತ್ರಾ ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರು ಬಂದು ನಮ್ಮ ಜಾತ್ರೆ ಏನದ ಅತಿ ವಿಜೃಂಭಣೆಯಿಂದ ಮಾಡ್ಕೊಂಡು ಹೋಗ್ಬೇಕಂತ ನಾವು ಕೇಳ್ಕೊತೀವಿ. ಈ ಸಂದರ್ಭದಲ್ಲಿ ಕಟ್ಟೆಂಗೇಶ್ವರ ಪ್ರಭು ದೇವರು, ಸಿದ್ದರಾಮಯ್ಯ ಸ್ವಾಮಿಗಳು, ಬಸವರಾಜ್ ದೇಸಾಯಿ, ಮುರ್ಗ್ಯಪ್ಪ ಕುಡಿ, ಮಲ್ಲಪ್ಪ ಪಡ್ಶೆಟ್ಟಿ, ನಾಗಶೆಟ್ಟಿ ಕೊಟ್ಗಿ, ಶರಣು ಪಡ್ಶೆಟ್ಟಿ, ಚಂದ್ರಶೇಖರ್ ಸ್ವಾಮಿ, ಶರಣು ಸ್ವಂತ್, ರಮೇಶ್ ದೇಸಾಯಿ, ಸಿದ್ದು ಜಟ್ಪಳ್ಳಿ, ಸಿದ್ದು ಸ್ವಾಮಿ, ನಾಗು ಚಾಂಗ್ಲೇರೆ, ಚಂದ್ರು ಹೂಗಾರ್, ಚೇತನ್ ಅಣ್ರಾಯ್ ಇತರರು ಇದ್ದರು. ಲಿಂಗರಾಜ್ ಸ್ವಾಮಿ, RJ32 ಕನ್ನಡ ನ್ಯೂಸ್, ಚಿಂಚೋಳಿ.